ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ENK ಲೆವೆಲ್ 2 ಪ್ರೆಸೆಂಟೇಷನ್ ಕಲರ್ಸ್ ಕಾರ್ಡ್ ನಂಬರ್ 23. ಓಕೆ, ಸೊ ಇಲ್ಲಿ ಮೆಟೀರಿಯಲ್ಸ್ ನಮ್ಗೆ ಏನೇನು ಬೇಕು: ಪಿಕ್ಚರ್ ಚಾರ್ಟ್, ಫ್ಲ್ಯಾಶ್ ಕಾರ್ಡ್ಸ್, ಪಪೆಟ್ ಮೀನಾ. ಮೊದಲು ರಿವಿಷನ್ ಆಫ್ ಮೇಜರ್ ಕಲರ್ಸ್. ಫಸ್ಟ್ ಸ್ಟೆಪ್ ರಿವಿಷನ್. ಮೇಜರ್ ಕಲರ್ಸ್ ರಿವಿಷನ್ ಮಾಡಿಬಿಡ್ಬೇಕು. ಡಾರ್ಕ್ ಕಲರ್ಸ್ ಇದೆ, ಮೇಕ್ ದಮ್ ಸಿಟ್ ಇನ್ ಎ ಸೆಮಿ ಸರ್ಕಲ್ ಆ್ಯಂಡ್ ಟೆಲ್ ದ ಸ್ಟೂಡೆಂಟ್ಸ್. ಅವ್ರಿಗೆಲ್ಲ ಹೇಳಬೇಕು ಥೀಮ್ ಟುಡೇ ದಿಸ್ ಮಂತ್ ದ ಥೀಮ್ ಈಸ್ ಅಬೌಟ್ ಕಲರ್ಸ್, ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಇವತ್ತು ನಾನು ಕಲರ್ಸ್ ಥೀಮ್ನ ಮಾಡ್ತಾಯಿದ್ದೀನಿ. ಸ್ಟೆಪ್ ಸೆಕೆಂಡ್, ನ್ಯೂ ಕಲರ್ಸ್ ವಿತ್ ಆಬ್ಜೆಕ್ಟ್ಸ್. ಬ್ರಿಂಗ್ ಔಟ್ ದ ಫ್ಲ್ಯಾಶ್ ಕಾರ್ಡ್ಸ್. ಫ್ಲ್ಯಾಶ್ ಕಾರ್ಡ್ಸ್ ತೊಗೊಂಡು ಬನ್ನಿ. ಫ್ಲ್ಯಾಶ್ ಕಾರ್ಡ್ಸ್ ಇರುತ್ತಲ್ಲ, ಇದು ಸಂಬಂಧಪಟ್ಟಂಗೆ ಪ್ರೆಸೆಂಟೇಷನ್ ಕಲರ್ಸು ಸೆಕೆಂಡ್ ಸ್ಟ್ಯಾಂಡರ್ಡ್ ಯೂಸ್ ಮಾಡಿ ಸಂಬಂಧಪಟ್ಟಂಗೆ ಬ್ರಿಂಗ್ ಔಟ್ ದ ಫ್ಲ್ಯಾಶ್ ಕಾರ್ಡ್. ಟೆಲ್ ದ ಅವ್ರಿಗೆಲ್ಲ ಹೇಳಿ ವಿ ವಿಲ್ ಲರ್ನ್ ದ ಕಲರ್ ಟುಡೇ. ಇವತ್ತು ಕಲರ್ಸ್ ಆಫ್ ಕಾಮನ್ ಫ್ರೂಟ್ಸ್, ಸಾಧಾರಣ ಯಾವಾಗಲೂ ಕಾಣ್ತಕ್ಕಂಥ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್, ಹಣ್ಣು ಮತ್ತು ತರಕಾರಿಗಳ ಕಲರನ್ನು ನಾವು ಇವತ್ತು ಕಲ್ತ್ಕೋತೀವಿ ಅಂತ ಹೇಳಿಬಿಟ್ಟು ಒಂದು ಆಬ್ಜೆಕ್ಟ್ ಯಾವುದಾದ್ರೂ ಒಂದು ವಸ್ತುಗೆ ತೋರಿಸ್ಬಿಟ್ಟು ವಾಟ್ ಈಸ್ ದಿಸ್, ವಾಟ್ ಕಲರ್ ಈಸ್ ದಿಸ್ ಅಂತ ಕೇಳಿ. ಸ್ಟೂಡೆಂಟ್ಸ್ ಎಲ್ಲ ಆನ್ಸರ್ ಮಾಡ್ತಾರೆ ಇಂಗ್ಲೀಷಲ್ಲಿ. ಆ್ಯಂಡ್ ಇನ್ ದ ಹೋಲ್ ಸೆಂಟೆನ್ಸ್ ಇಟ್ ಈಸ್ ರೆಡ್, ಇಟ್ ಈಸ್ ಬ್ಲ್ಯಾಕ್, ಇಟ್ ಈಸ್ ಬ್ರೌನ್ ಅದು ಹೇಳ್ತಾರೆ. ಆಮೇಲೆ ಈ ಫ್ಲ್ಯಾಶ್ ಕಾರ್ಡ್ಸ್ ಜಾಮೂನ್ಸ್ ಅದು ತೋರಿಸ್ಕೊಂಡು ದೀಸ್ ಆರ್ ಪರ್ಪಲ್ ಜಾಮೂನ್, ದೀಸ್ ಅಂತ ಬಳಸಿ ಹೇಳಬೇಕು. ಜಾಸ್ತಿ ಹತ್ತಿರ ಇರೋದಕ್ಕೆ ದೀಸ್ ಅಂತಾರೆ ಅಂತ. ಒಂದೇ ಇದ್ದರೆ ದಿಸ್, ಜಾಸ್ತಿ ಇದ್ದರೆ ದೀಸ್ ಹೇಳ್ಕೊಟ್ಟಿದ್ದೀರಲ್ವಾ. ದೂರ ಇದ್ದರೆ ದಟ್, ಜಾಸ್ತಿ ದೂರ ಇದ್ದರೆ ದೋಸ್. ಸೊ ದೀಸ್ ಇಲ್ಲಿ ಹತ್ತಿರ ಇಟ್ಕೊಂಡು ಕೈ ಇಟ್ಕೊಂಡು ತೋರಿಸ್ಕೊಂಡು ಹೇಳ್ತಾ ಇದ್ದೀರಲ್ವಾ. ಸೊ ಅದಕ್ಕೋಸ್ಕರ ದೀಸ್ ಆರ್ ಪರ್ಪಲ್ ಜಾಮೂನ್ಸ್ ರಿಪೀಟ್ ಮಾಡಿಸಿ. ಗ್ರೇಪ್ಸ್ ಇದೆಯಲ್ವಾ, ದೀಸ್ ಆರ್ ಗ್ರೀನ್ ಗ್ರೇಪ್ಸ್ ಅದು ಮಾಡಿ ಮಾಡಿ. ದೀಸ್ ಆರ್ ಆರೆಂಜ್ ಪಪಾಯಾಸ್, ದೀಸ್ ಆರ್ ಗ್ರೀನ್ ಬೀನ್ಸ್. ನೋಡಿ ಗ್ರೀನ್ ಕಲರ್ ಇರುತ್ತಲ್ಲ ಬೀನ್ಸ್. ದೀಸ್ ಆರ್ ಪಿಂಕ್ ಆನಿಯನ್ಸ್, ಆನಿಯನ್ಸ್ ಪಿಂಕ್ ಅಲ್ವಾ. ದೀಸ್ ಆರ್ ವೈಟ್ ರ್ಯಾಡಿಷಸ್, ಬಿಳಿ ರೆಡ್. ದೀಸ್ ಆರ್ ರೆಡ್ ಬೀಟ್ರೂಟ್ಸ್. ಇದೆಲ್ಲ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ. ಆಮೇಲೆ ಅವ್ರಿಗೆ ಹೇಳಕ್ಕೆ ಹೇಳಿ ಯು ಸೇವ್ ಫ್ಯೂ ಮೋರ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ನೀವೇ ಒಂದು ಸ್ವಲ್ಪ ತರಕಾರಿ ಹಣ್ಣುಗಳ ಹೇಳಿ, ಹೆಸರುಗಳು ಹೇಳಿ, ಅದರ ಒಂದು ಕಲರ್ ಬಣ್ಣವನ್ನು ಹೇಳಿ ಅಂತೇಳಿ ಇಂಗ್ಲೀಷಲ್ಲೂ ಹೇಳಿಸಿ. ವರ್ಡಲ್ಲೂ ಹೇಳ್ತಾರೆ, ಅದನ್ನು ಪ್ರಾಕ್ಟೀಸ್ ವಿತ್ ಇಂಗ್ಲೀಷ್. ಇಟ್ ಈಸ್ ಗ್ರೀನ್ ಆ ಥರ. ಓಕೆ, ನೆಕ್ಸ್ಟ್ ಸ್ಟೆಪ್ 3, ಶೇಪ್ಸು ಸ್ಕ್ವೇರ್, ರೆಕ್ಟ್ಯಾಂಗಲ್, ಸರ್ಕಲ್, ಟ್ರಯಾಂಗಲ್ ಇಂಗ್ಲೀಷಲ್ಲಿ. ಬ್ರಿಂಗ್ ದ ಪಿಕ್ಚರ್ ಆಫ್ ದ ಸ್ಕ್ವೇರು, ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಸರ್ಕಲ್ ಇದರ ಪಿಕ್ಚರನ್ನು ತೊಗೊಂಡು ಬನ್ನಿ. ಇಲ್ಲದೇ ಇದ್ದರೆ ಗಣಿತ ಇದರಲ್ಲಿ ಕಿಟ್ಟಲ್ಲಿ ಇದೆ ಅಲ್ವಾ, ಈ ಎಲ್ಲ ಶೇಪ್ಸು ಒಂದೊಂದು ತೊಗೊಳ್ಳಿ. ಶೇಪ್ಸ್ ಇನ್ ದೇರ್ ಮದರ್ ಟಂಗ್. ಆ ಮದರ್ ಟಂಗಲ್ಲಿ ಮೊದಲು ನೇಮ್ಸು ಆಫ್ ದಿ ಶೇಪ್ಸ್ ಮದರ್ ಟಂಗಲ್ಲಿ ಮಕ್ಕಳನ್ನ ಕೇಳಿ ಶೇಪ್ಸು ಹೇಳ್ತಾರೆ. ಅದು ಹೇಳಿದ್ಮೇಲೆ ಅದೇ ಆಯಿತಾ, ವೃತ್ತ, ತ್ರಿಭುಜ ಎಲ್ಲ ಹೇಳ್ತಾರಲ್ಲ. ಆಮೇಲೆ ಸ್ಕ್ವೇರ್ ತೊಗೊಳ್ಳಿ. ವಾಟ್ ಈಸ್ ದಿಸ್ ಅಂತ ಕೇಳಿ, ವಾಟ್ ಈಸ್ ಇಂಪಾರ್ಟೆಂಟ್ ಅಬೌಟ್ ಇಟ್ ಅಂತ ಕೇಳ್ತಾರೆ. ಫಸ್ಟ್ ಕೇಳಿ ಸ್ಟೂಡೆಂಟ್ಸ್. ನಂಬರ್ ಆಫ್ ಸೈಡ್ಗಳು ಎಷ್ಟಿದೆ ಅಂತ ಕೇಳಿ. ವಾಟ್ ಈಸ್ ಇಟ್ ಇಂಪಾರ್ಟೆಂಟ್ ಅಬೌಟ್. ಆ ಸೈಡ್ಗಳು ಏನು ಇಂಪಾರ್ಟೆನ್ಸ್, ಅದರಲ್ಲಿ ಏನು ಇಂಪಾರ್ಟೆನ್ಸ್ ಇದೆ ಆ ಸೈಡ್ಗಳಲ್ಲಿ ಏನಿದೆ. ಇಂಟ್ರೊಡ್ಯೂಸ್ ದ ವರ್ಡ್ ಈಕ್ವಲ್. ದೇ ಆರ್ ಈಕ್ವಲ್ ಅಂತ ಹೇಳಿ. ಅದೆಲ್ಲ ಸಮ ಇದೆ. ಸಮ ಅಂದರೆ ಈಕ್ವಲ್. ಟೆಲ್ ದೆಮ್ ಈಕ್ವಲ್ ಅಂದರೆ ಸಮ, ಸೇಮ್, ಒಂದೇ ಥರ ಅಂತ. ಆಮೇಲೆ ಅದಕ್ಕೆ ಸ್ಕ್ವೇರ್ನ ನಾವು ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ. ಸ್ಕ್ವೇರ್ ಹ್ಯಾಸ್ 4 ಈಕ್ವಲ್ ಸೈಡ್ಸ್ ಅಂತ ಡಿಸ್ಕ್ರೈಬ್ ಮಾಡ್ತೀವಿ ನಾವು. ಹೇಳಿ ನೋಡೋಣ ಅಂತ ಹೇಳಿ. ಸ್ಕ್ವೇರ್ ಬಗ್ಗೆ ಏನು ಹೇಳ್ತೀರಾ ನೀವು ಡಿಸ್ಕ್ರೈಬ್ ಮಾಡಿ ಸ್ಕ್ವೇರ್ನ ಅಂತಂದಾಗ ಏನು ಹೇಳಬೇಕು ಮಗು? ಸ್ಕ್ವೇರ್ ಹ್ಯಾಸ್ 4 ಈಕ್ವಲ್ ಸೈಡ್ಸ್. ಇಲ್ಲಿ 4 ಸೈಡ್ಸ್ ಅಂತಲೂ ಬಂತು, ಈಕ್ವಲ್ ಸೈಡ್ಸ್ ಅಂತಲೂ ಬಂದುಬಿಡ್ತು. ಎರಡೂ ಸೇರಿ ಸ್ಕ್ವೇರ್ ಹ್ಯಾಸ್ 4 ಈಕ್ವಲ್ ಸೈಡ್ಸ್. ನಾವು ಆ ಸ್ಟೂಡೆಂಟ್ಸ್ ಈಗ ಆಮೇಲೆ ರೆಕ್ಟ್ಯಾಂಗಲ್ ತೊಗೊಳ್ಳಿ. ಹೌ ಮೆನಿ ಸೈಡ್ಸ್ ರೆಕ್ಟ್ಯಾಂಗಲ್ ಹ್ಯಾವ್. ನೋಡಿ ವಾಟ್ ಈಸ್ ದಿಸ್, ಆಯ್ತಲ್ವ. ಆಯ್ತಲ್ಲ ಇಂಗ್ಲೀಷಲ್ಲಿ ರೆಕ್ಟ್ಯಾಂಗಲ್ ಅಂತಾರೆ. ಅದು ರಿಪೀಟ್ ಮಾಡಿಸಿ. ಆಮೇಲೆ ಡಿಸ್ಕ್ರೈಬ್ ಸೈಡ್ಸ್ ನೋಡಿ ಎಷ್ಟು ಸೈಡ್ಸ್ ಇದೆ. 4. ಹೇಗಿದೆ ಆ ಸೈಡ್ಸು ಕೇಳಿ ಹೇಳ್ತಾರೆ. ಅಭಿಮುಖ ಭಾಗಗಳಲ್ವಾ, ಎದುರು ಭಾಗಗಳು ಕರೆಕ್ಟ್ ಸಮ ಇದೆ. 2ನೇ ಕ್ಲಾಸ್ ಗೊತ್ತಿರುತ್ತಲ್ವ. ಆವಾಗ ನೀವು ಇಂಗ್ಲೀಷಲ್ಲಿ ರೆಕ್ಟ್ಯಾಂಗಲ್ ಹ್ಯಾಸ್ 4 ಸೈಡ್ಸ್ ವೇರ್ 2 ಸೈಡ್ಸ್ ಆರ್ ಈಕ್ವಲ್. ಅಂದರೆ ಎರಡು ಸೈಡ್ ಮಾತ್ರ ಈಕ್ವಲ್. 4 ಸೈಡ್ ಇದೆ, ಅದರಲ್ಲಿ 2 ಸೈಡ್ ಈಕ್ವಲ್ ಅಂತ ಅರ್ಥ. ಅದು ಅರ್ಥ ಹೇಳ್ಬಿಟ್ಟು ಅದನ್ನು ರಿಪೀಟ್ ಮಾಡಿಸಿ ಇದನ್ನು ಇಂಗ್ಲೀಷಲ್ಲಿ. ಆ್ಯಂಡ್ ಎಕ್ಸ್ಪ್ಲೈನ್ ದ ಟ್ರಯಾಂಗಲ್ ಎಪ್ಸ್ ಮಾಡಿ ತೊಗೊಳ್ಳಿ. ಇದನ್ನು ಟ್ರಯಾಂಗಲ್, ತ್ರಿಭುಜ ಅಂತಾರಲ್ವ ಮಕ್ಕಳು, ಅದನ್ನು ಟ್ರಯಾಂಗಲ್ ಅಲ್ವಾ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿಸಿ. ಆಮೇಲೆ ಟ್ರಯಾಂಗಲ್ ಹ್ಯಾಸ್ 3 ಸೈಡ್ಸ್, 3 ಸೈಡ್ಗಳಿವೆ. ಸಮ್ಟೈಮ್ಸ್ ದ ಸೈಡ್ಸ್ ಒಂದೊಂದು ಸರಿ ಈಕ್ವಲ್ ಆಗೂ ಇರುತ್ತೆ, ಸಮ್ಟೈಮ್ಸ್ ಕೆಲವು ಸರಿ ಅನ್ಈಕ್ವಲ್ ಆಗಿ ದೊಡ್ಡದು ಚಿಕ್ಕದಾಗೂ ಇರುತ್ತೆ ಅಂತ ಹೇಳಬೇಕು. ಈಕ್ವಲ್ ನಾಟ್ ಈಕ್ವಲ್, ಅನ್ಈಕ್ವಲ್ ಬೇಡ, ನಾಟ್ ಈಕ್ವಲ್ ಅಂತ ಹೇಳ್ಕೊಡಿ. ದೊಡ್ಡ ಪದ ಅದು. ಎಷ್ಟು. ಆಮೇಲೆ ಸರ್ಕಲ್ ತೆಗೆಯಿ. ವಾಟ್ ಈಸ್ ದಿಸ್ ಸರ್ಕಲ್ ಅಂತಾರಲ್ವಾ. ಸೈಡ್ಸ್ ಇದೆಯಾ ಇಲ್ಲಿ ಅಂತ ಹೇಳಿ. ನೋ ಸೈಡ್ಸ್ ಬಟ್ ಇಟ್ ಈಸ್ ರೌಂಡ್ ಅಂತ ಮಕ್ಕಳ. ಇಟ್ ಈಸ್ ಸರ್ಕಲ್ ಈಸ್ ರೌಂಡ್ ಹೇಳಿಸು. ಸ್ಟೂಡೆಂಟ್ಸ್ ನೇಮ್ ಇನ್ ಇಂಗ್ಲೀಷ್ ಎನಿ ಒನ್ ಆಬ್ಜೆಕ್ಟ್ ಇನ್ ದ ಕ್ಲಾಸ್.
ರೌಂಡ್ ಅಂತ ಹೇಳಿದ್ಮೇಲೆ ರೌಂಡಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ವಸ್ತು ಹೇಳ್ರಪ್ಪ, ಸ್ಕೂಲಲ್ಲಿರೋದು, ಕ್ಲಾಸಲ್ಲಿರೋದು. ರೌಂಡು, ಸ್ಕ್ವೇರು, ಟ್ರಯಾಂಗಲ್ ಯಾವ್ಯಾವುದಿದೆ ಅದನ್ನೆಲ್ಲ ಹೇಳ್ತಾರೆ. ಸ್ಕ್ವೇರು, ರೆಕ್ಟಾಂಗಲ್ ಎಲ್ಲ, ಬೆಂಚು, ಸ್ಕ್ವೇರ್, ಟೇಬಲ್ಲು ಎಲ್ಲ ಹೇಳ್ತಾರೆ. ರೌಂಡ್, ಬಾಲ್, ಗ್ಲೋಬ್ ಎಲ್ಲ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ 4. ಈಗ ಕಂಪ್ಯಾರಿಟಿವ್ಸ್ ಆ್ಯಂಡ್ ಸೂಪರ್ಲೇಟಿವ್ಸ್ ಅಂದರೆ ಬಿಗ್ಗರ್, ಬಿಗ್ಗೆಸ್ಟ್ ಗೊತ್ತಲ್ಲ ನಿಮ್ಗೆ. ಕಂಪ್ಯಾರಿಟಿವ್ ಸೂಪರ್ಲೇಟಿವ್ಸ್ ಅಂದರೆ ಏನು ಅಂತ. ಒನ್ ಎಕ್ಸಾಂಪಲ್ ಬೈ ಟಾಕಿಂಗ್ ಲೌಡ್ಲಿ. ಒಂದು ಎಕ್ಸಾಂಪಲ್ ತೋರಿಸಿ. ಲೌಡ್, ಜೋರಾಗಿ ಹೇಳಕ್ಕೆ ಹೇಳಿ, ಜೋರಾಗಿ ಹೇಳಿ. ಐಡೆಂಟಿಫೈ ಇಟ್ ವಾಸ್ ಲೌಡ್. ನೋಡಿ ಇದು ಲೌಡ್, ಜೋರಾಗಿ ಹೇಳ್ತದೆ. ಆಮೇಲೆ ದೇ ಟೇಕ್ ಲೌಡರ್, ಇನ್ನೂ ಸ್ವಲ್ಪ ಜೋರಾಗಿ ಹೇಳಪ್ಪ. ರೈಟ್ ದ ವರ್ಡ್ ಲೌಡರ್. ಈಗ ಲೌಡರ್ ಆಗಿದೆ ಬೋರ್ಡ್. ದೆನ್ ಟಾಕ್, ಇನ್ನೂ ಜೋರಾಗಿ ಹೇಳಪ್ಪ. ಈಗ ಇನ್ನೂ ಜೋರಾಗಿ ಹೇಳ್ತಾ ಇದ್ದಾನೆ, ಅದನ್ನು ಬರೀರಿ ಲೌಡೆಸ್ಟ್ ಬೋರ್ಡ್ ಮೇಲೆ. ನೋಡಿ ಲೌಡ್, ಸ್ವಲ್ಪ ಲೌಡು, ಸ್ವಲ್ಪ ಜಾಸ್ತಿ ಆದಾಗ ಲೌಡರ್, ಇನ್ನೂ ಜಾಸ್ತಿ ಆದರೆ ಲೌಡೆಸ್ಟ್. ಮಕ್ಕಳಿಗೆ ಈ ಥರ ಸ್ವಲ್ಪ ಜಾಸ್ತಿ ಆದರೆ ಸೇರಿಸಿ, ಜಾಸ್ತಿ ಅಂದರೆ EST ಸೇರಿಸಿ, ಲೌಡೆಸ್ಟ್ ಆಗುತ್ತೆ. ಇದು ಕಂಪ್ಯಾರಿಟಿವ್, EST ಅನ್ನೋದು ಸೂಪರ್ಲೇಟಿವ್. ಮಕ್ಕಳಿಗೆ ಹೇಳಿ. ನೆಕ್ಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ ತೊಗೊಳ್ಳಿ. ಫ್ಲ್ಯಾಶ್ ಕಾರ್ಡ್ಸ್. ಸ್ಟೂಡೆಂಟ್ಸ್ ದೇ ಸಿ ಇನ್ ದ ಕಾರ್ಡ್. ಡಿಸ್ಕಸ್. ಇನ್ ದ ಕಾರ್ಡ್ ದೇ ಸಿ 3 ರೆಡ್ ಸರ್ಕಲ್ಸ್, ಸ್ಮಾಲ್, ಮೀಡಿಯಮ್ ಆ್ಯಂಡ್ ಬಿಗ್. ಇಲ್ಲಿ ನೋಡಿ ಈ ಕಾರ್ಡ್ಸ್ ಇಲ್ಲಿದೆಯಲ್ವಾ. ಇಲ್ಲಿ ನೋಡಿ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಇಲ್ಲಿ ನೋಡ್ತೀವಲ್ಲ, ಇದನ್ನು ಸ್ಮಾಲ್, ಬಿಗ್ ಅಂತಲೇ ಹೇಳಿಸು. ಅದು ಪಕ್ಕ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಇದು ಬಿಗ್ಗರ್. ಸ್ವಲ್ಪ ಸೇರಿಸ್ತೀವಿ. ಇದಕ್ಕಿಂತ ದೊಡ್ಡದು EST ಸೇರಿಸ್ತೀವಿ, ಬಿಗ್ಗೆಸ್ಟ್. ಅದೇ ಥರ ನೋಡಿ ಸ್ಟಾರ್, ಬ್ರೈಟ್, ಸ್ವಲ್ಪ ಬ್ರೈಟಾಗಿದೆ. ಮೂನ್ ಅದಕ್ಕಿಂತ ಬ್ರೈಟರ್ ಅಲ್ವಾ, ಹೌದಲ್ವಾ. ಮೂನ್ಗಿಂತ ಸನ್ ಇನ್ನೂ ಬ್ರೈಟೆಸ್ಟ್ ಅಲ್ವಾ. ನೋಡಿ ಸ್ಕೂಟರು ಫಾಸ್ಟಾಗಿ ಓಡುತ್ತೆ. ಟ್ರೈನು ಅದಕ್ಕಿಂತ ಫಾಸ್ಟರ್, ಅದಕ್ಕಿಂತ ಸ್ವಲ್ಪ. ಏರೋಪ್ಲೇನ್ ಎಲ್ಲದಕ್ಕಿಂತ ಫಾಸ್ಟೆಸ್ಟ್. ನೋಡಿ ಇದ್ರ ಟಾಲ್, ಉದ್ದ, ಅದಕ್ಕಿಂತ ಉದ್ದ ಟಾಲರ್, ಅದಕ್ಕಿಂತ ಉದ್ದ ಟಾಲೆಸ್ಟ್. ಈ ಥರ 3 ಟಾಲ್, ಎರಡನೇದು ಕಂಪ್ಯಾರಿಟಿವ್, ಮೂರನೇದು ಸೂಪರ್ಲೇಟಿವ್. ಈ ಥರ ಅವ್ರಿಗೆ ಮಕ್ಕಳಿಗೆ ಪರಿಚಯ ಮಾಡಿ. ನೋಡಿದ್ರಾ? ಗ್ರಾಮರ್. ಈಗ ನೆಕ್ಸ್ಟು ಈ ಥರ ಸರ್ಕಲ್ ಆಯ್ತಲ್ಲ, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. 3 ಸರ್ಕಲ್ಸ್, EST ಆಯಿತಾ. ಫ್ಯಾಟ್, ಫ್ಯಾಟರ್, ಫ್ಯಾಟೆಸ್ಟ್ ಅದೇ ಥರ ಮಾಡಿ ಬರ್ದಾದ್ರೂ ಬರ್ತು. ಹಾಟ್, ಹಾಟರ್, ಹಾಟೆಸ್ಟ್ ಆ ಥರ ಹೇಳ್ಕೊಡ್ಬೋದು. ಆಮೇಲೆ ಸ್ಟಾಂಡ ಒಂದು ಲೈನಲ್ಲಿ ನಿಂತ್ಕೊಂಡು ಮಕ್ಕಳು 3 ಜನ ನಿಲ್ಲಿಸಿ, ಮುಂದ್ಗಡೆ ಇರೋನು ಸೇ ಈಸ್ ಟಾಲ್, ಅವನ ಹೆಸರು ಹೇಳಿ. ಮೊದಲು ಸ್ವಲ್ಪ ಉದ್ದ ಇರೋನು, ಅವನಿಗಿಂತ ಉದ್ದ ಇರೋನು ಈಸ್ ಟಾಲ್ ಅಷ್ಟೇ ಅಲ್ವಾ. ಆಮೇಲೆ ಟಾಲರ್, ಅದರಿಂದ ಇದ್ದೇನೋ ಅವ್ನು ಈಸ್ ಟಾಲೆಸ್ಟ್ ಅಂತ ಅದರ ಪರಿಚಯ ಮಾಡಿಸಿ. ಸ್ಕೂಟರ್ ಈಸ್ ಫಾಸ್ಟ್, ಇದೆಲ್ಲ ಹೇಳಿದೆ ಅಲ್ವಾ. ನೆಕ್ಸ್ಟ್ ರೆಡ್, ಗ್ರೀನ್, ಯೆಲ್ಲೋ ಕೀವರ್ಡ್ಸ್ ಇದೆಲ್ಲ ನೋಡಿ. ಫಸ್ಟ್ ವೀಕು, ಸೆಕೆಂಡ್ ವೀಕು, ಎಷ್ಟು ನಿಮಿಷ, ಯಾವ್ಯಾವ ಸ್ಟೆಪ್ಸು ಅನ್ನೋದು ನೋಡ್ಕೊಳ್ಳಿ. ನೆಕ್ಸ್ಟ್ ಈಗ ಸ್ಟೆಪ್ 5. ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಈಗ ಕಲರ್ ಗೊತ್ತಾಯಿತು ಅವ್ರಿಗೆ, ಶೇಪ್ ಗೊತ್ತಾಯಿತು, ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಗೊತ್ತಾಯಿತು. ಟು ಡಿಸ್ಕ್ರೈಬ್ ಅಬ್ಜೆಕ್ಟಿವ್ಸ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಅವ್ರಿಗೆ ಗೊತ್ತಾಯಿತು. ಅದು ಗುಣವಿಶೇಷಣ ಅಲ್ವಾ. ಅಬ್ಜೆಕ್ಟಿವ್ಸ್ ಅಂದರೆ ಅದ್ರ ಗುಣ ಹೇಗೆ ಡಿಸ್ಕ್ರೈಬ್ ಮಾಡೋಕ್ಕೆ ಗೊತ್ತಾಯಿತು. ನೋಡಿ ಗ್ರಾಮರ್ ಕಾರ್ಡ್ಸನ್ನು ಮೇಕ್ ದ ಸ್ಟೂಡೆಂಟ್ಸ್ ಸೆಮಿ ಸರ್ಕಲಲ್ಲಿ ಕೂತ್ಕೊಳ್ಳೋಕೆ ಹೇಳಿ. ಪಾಯಿಂಟ್ ಟು ದ ವೇರಿಯಸ್ ಪಿಕ್ಚರ್ಸ್. ಇನ್ನು ಕಾರ್ಡಲ್ಲಿರ್ತ ಎಲ್ಲ ಪಿಕ್ಚರ್ಸ್ಗೆ ಪಾಯಿಂಟ್ ಔಟ್ ಮಾಡಿ ಹೇಳಿ. ಸ್ಟೂಡೆಂಟ್ಸ್ ಅದನ್ನು ನೇಮ್ ಮಾಡೋಕ್ಕೆ ಹೇಳಿ. ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ನನಗೆ ತೋರಿಸೋದ್ನಲ್ಲ. ಅದೇ ಥರ ಚಿಲ್ಡ್ರನ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಆಲ್ ದ ವರ್ಡ್ಸ್. ಎಲ್ಲ ವರ್ಡ್ಸು ಗೊತ್ತಾಗುತ್ತೆ. ಈಗ ಸೈಜ್ ಗೊತ್ತಾಗುತ್ತೆ. ಸೈಜ್ ಆದಾಗ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್ ಅಲ್ವಾ. ಶೇಡಲ್ಲಿ ಗೊತ್ತಾಗುತ್ತೆ. ಸ್ಪೀಡಲ್ಲಿ ಫಾಸ್ಟ್, ಫಾಸ್ಟರ್, ಫಾಸ್ಟೆಸ್ಟ್. ಹೈಟಲ್ಲಿ ಟಾಲ್, ಟಾಲರ್, ಟಾಲೆಸ್ಟ್. ಲೆಂತಲ್ಲಿ ಉದ್ದ, ಲೆಂತಿಯಸ್ಟ್ ಆ ಥರ ಹಾಕ್ಬೋದು. ಆಮೇಲೆ ಶೇಪ್ಸಲ್ಲೂ ರೌಂಡ್, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್ ಗೊತ್ತಾಗುತ್ತಲ್ವಾ. ಆ ಥರ ನೋಡಿ ಸೂಪರ್ಲೇಟಿವ್ ಅವ್ರ ಮಕ್ಕಳಿಗೆ ಗೊತ್ತಾಯಿತು. ಸೊ ಈ ಕಂಪೇರಿಟಿವ್ ಸೆಂಟೆನ್ಸಸ್ಸಲ್ಲಿ ಆಮೇಲೆ ಯು ಕ್ಯಾನ್ ಆಸ್ಕ್ ಕ್ವಶನ್. ಅದೇ ಥರ ವಿಚ್ ಈಸ್ ಫಾಸ್ಟೆಸ್ಟ್ ಕೇಳ್ಬೋದು. ದ ಟ್ರೈನ್ ಈಸ್ ಫಾಸ್ಟರ್, ಏರೋಪ್ಲೇನ್ ಈಸ್ ಫಾಸ್ಟೆಸ್ಟ್. ಅದೇ ಥರ ಅನೇಕ ಕ್ವಶನ್ಸ್ನ ಯಾವ್ದು ಬಿಗ್ಗು, ಯಾವ್ದು ಬಿಗ್ಗರ್, ಯಾವ್ದು ಬಿಗ್ಗೆಸ್ಟ್, ಯಾವ್ದು ಸ್ಮಾಲರ್, ಟಾಲೆಸ್ಟು, ಈ ಥರ ಎಲ್ಲ ಕ್ವಶನ್ಸ್ ಕೇಳ್ಬಿಟ್ಟು ಮಕ್ಕಳಿಂದ ಉತ್ತರ ಪಡಿಬೋದು. ಈಗ ಮಕ್ಕಳಿಗೆ ಎಷ್ಟು ವೊಕ್ಯಾಬ್ಯುಲರಿ ವರ್ಡ್ಸ್ ಇದ್ರಲ್ಲಿ ಕರೀತಾರೆ ನೋಡಿ. ಕಲರ್ಸ್ ಪ್ರೆಸೆಂಟೇಷನಲ್ಲಿ ಅಲ್ವಾ. ಕಲರ್ಸು, ಶೇಪ್ಸು, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಈ ವಯಸ್ಸಿಂದನೇ ಚಿಕ್ಕ ಕ್ಲಾಸಿಂದನೇ ಬಂದುಬಿಡ್ತು ಗ್ರಾಮರ್. ಚಿಕ್ಕ ಫೌಂಡೇಶನ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.